ಇವರು ಕೆಂಗೇರಿ ಆರೋಗ್ಯ ಸಂಸ್ಥಾನದ ಮಹಾರಾಣಿ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಜಾಸ್ತಿ ಸರ್ಟಿಫಿಕೇಟ್ಗಳನ್ನು ಮಾರಿ ದುಡ್ಡು ಎಣಿಸ್ಕೊಳ್ತಾರೆ ಅನ್ನೋದು. ಇಂಥ ಕೆಲಸದಲ್ಲಿ ಬ್ಯುಸಿ ಆಗಿರುವಂತ ನಮ್ಮ ಮೇಡಮ್ ವೈದ್ಯೋ ನಾರಾಯಣ ಹರಿ ಅಂತಾರೆ. ಇವರು ಮಾಡೋದು ಇಂಥ ದರಿದ್ರದ ಕೆಲಸ. ಈ ಮಹಾತಾಯಿ ಇರುವಂತ ಆಸ್ಪತ್ರೆ ವಿಶ್ವಲ್ ತರೋದಕ್ಕೆ ಅಂತ ನಮ್ಮ ತಂಡ ಹೋಯ್ತು. ಮೇಡಮ್ ರಣ 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 ಚಂಡಿ ಆಗ್ಬಿಟ್ರು. ಸರ್ಕಾರಿ ಕಟ್ಟಡನ ಶೂಟ್ ಮಾಡೋದಕ್ಕೆ ಯಾರ ಅಪ್ಪನ ಅಪ್ಪಣಿಗೂ ಕೂಡ ಕಾಯಬೇಕಾಗಿತ್ತು. ನಿಮ್ಮ ಅಪ್ಪನ ಮನೆ ಶೂಟ್ ಮಾಡೋದಕ್ಕೆ ಬಂದಾಗ ನಿಮ್ ಪರ್ಮಿಷನ್ ಕೇಳಿ. ಈ ಮೇಡಮು ಡಾಕ್ಟರ್ ಸುಮಾ ಪೊಲೀಸರನ್ನ ಕರೆಸ್ಬಿಟ್ಟು ಧಮಕಿ ಹಾಕ್ಸುತ್ತೆ. ಇರೋದಕ್ಕೆ ಕ್ವಾರ್ಟರ್ಸು ಅದು ಇದು ಎಂತೆಂಥದೋ ಫೆಸಿಲಿಟಿ ಕೊಡೋದು. ಆದ್ರೂ ಇಂಥ ಬಾಳ್ಬೇಕು. ಇಲಾಖೆ ಮರ್ಯಾದೆಯನ್ನ 3 ಕಾಸಿಗೆ ಸಂತೆಯಲ್ಲಿ ನಿಂತು ಹರಾಜಾಕ್ಬಿಡ್ತಾರೆ ಇಂಥ ಅಧಿಕಾರಿಗಳು. ಇಂಥ ಸಗಣಿ ಹುಳುಗಳನ್ನ ಕ್ಲೀನ್ ಮಾಡೋ ಕೆಲಸ ಆರೋಗ್ಯ ಇಲಾಖೆ ಮಾಡಲೇಬೇಕು. ಸರ್ಕಾರಿ ಇಲಾಖೆಗಳಿರೋದೇ ಜನರ ಸೇವೆ ಮಾಡೋದಕ್ಕೆ. ಅದರಲ್ಲೂ ಈ ಸರ್ಕಾರಿ ಆಸ್ಪತ್ರೆಗಳು ಬಡವರ ಕಡೆ ಆಪ್ಷನ್ನು, ಮತ್ತೆ ಒಂದೇ ಆಪ್ಷನ್ನು. ದುಡ್ಡಿರೋರಿಗೆ ಊರು ತುಂಬ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಆದರೆ ಬಡವರಿಗೆ, ಬಡ ಮಧ್ಯಮ ವರ್ಗದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳೇ ಆಧಾರ. ಸರ್ಕಾರ ಕೂಡ ಜನರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದರೆ ಇಲ್ಲೇನಾಗಿದೆ ಅಂದರೆ, ಇಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಭ್ರಷ್ಟ ಹೆಗ್ಗಣಗಳು ಬಿಲಾ ತೋಡ್ಕೊಂಡು ಸೊಂಪಾಗಿ ಮೇಯ್ಕೊಂಡು ಕೂತ್ಬಿಟ್ಟಿದ್ದಾವೆ. ಇವರ ಆಟ ಪಾಠಗಳ ಲೆಕ್ಕ ಬರೆಯೋಕ್ ಕುಂತ್ರೆ ಒಂದು ಮಹಾಗ್ರಂಥವೇ ಆಗ್ಬಿಡುತ್ತೆ. ಇಲ್ಲಿ ವೆರೈಟಿ ಅಕ್ರಮಗಳು ನಡೀತವೆ. ಇವನ್ನೆಲ್ಲ ಕೇಳಿದ್ರೆ ನಿಮಗೆ ಗಾಬರಿ ಆಗ್ಬಿಡುತ್ತೆ. ಇವತ್ತು ಇಂಥದ್ದೇ ಒಂದು ಸರ್ಕಾರಿ ಆಸ್ಪತ್ರೆಯ ಅಕ್ರಮದ ಆಟವನ್ನ ಬೀದಿಗೆ ತರೋಣ ಬನ್ನಿ. ಇದು ಕೆಂಗೇರಿಯಲ್ಲಿರೋ ಸಮುದಾಯ ಆರೋಗ್ಯ ಕೇಂದ್ರ. ಈಗ ಒಬ್ರು ಮೇಡಮ್ನ ತೋರಿಸ್ತೀನಿ ನಿಮ್ಗೆ, ಸರಿಯಾಗಿ ನೋಡ್ಕೊಂಡ್ಬಿಡಿ. ಇವರೇ ನೋಡಿ, ಡಾಕ್ಟರ್ ಗಿರಿಜಾ ಮೇಡಮ್. ಇವರು ಕೆಂಗೇರಿ ಆರೋಗ್ಯ ಸಂಸ್ಥಾನದ ಮಹಾರಾಣಿ. ಸುಮಾರು 10 ವರ್ಷಗಳಿಂದ ಇಲ್ಲೇ ಬೇರು ಬಿಟ್ಕೊಂಡು ಬೆಳೀತಾ ಇದ್ದಾರಂತೆ. ಅದು ಯಾವ ಆಧಾರದಲ್ಲಿ ಹಿಂಗೆ ಇಲ್ಲಿ ಬೀಡ್ ಬಿಟ್ಕೊಂಡಿದ್ದಾರೋ ನಮಗಂತೂ ಗೊತ್ತಿಲ್ಲ. ಇನ್ನು ಇವ್ರ ಮೇಲೆ ಜನರಿಗಿರೋ ಅಂದರೆ ಸಾಮಾನ್ಯರಿಗಿರೋ ಆರೋಪಗಳು ಅಂದರೆ, ಇವಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಜಾಸ್ತಿ ಸರ್ಟಿಫಿಕೇಟ್ಗಳನ್ನು ಮಾರಿ ದುಡ್ಡು ಎಣಿಸ್ಕೊಳ್ತಾರೆ ಅನ್ನೋದು. ಅದು ಎಂಥ ಸರ್ಟಿಫಿಕೇಟ್ ಅಪ್ಪ ಅಂದರೆ, ಯಾವುದಾದ್ರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಂದಾಗ ನೀವು ಕೆಲಸ ಮಾಡೋದಕ್ಕೆ ಫಿಟ್ ಇದ್ದಾರಾ ಅಂತ ಸರ್ಕಾರಿ ವೈದ್ಯಾಧಿಕಾರಿಯಿಂದ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಅಂತಾರೆ. ಹಂಗೆ ಬೇಕಾದವರು ಈ ಅಮ್ಮನ ಹತ್ರ ಬಂದು ಒಂಚೂರು ಕೈ ಬಿಸಿ ಮಾಡಿದ್ರೆ ನಿಮಗೆ ಅಂಥದ್ದೊಂದು ಸರ್ಟಿಫಿಕೇಟನ್ನು ಯಾವುದೇ ಮುಲಾಜಿಲ್ಲದೆ ಮಾಡಿಕೊಡ್ತಾರೆ ಈ ಮೇಡಮ್. ನೀವು ಫಿಟ್ ಇಲ್ಲ ಅಂದರೂ ಪರವಾಗಿಲ್ಲ. ಇನ್ನು ಯಾವ್ದಾದ್ರು ದಾಖಲಾತಿಗಳಿಗೆ, ಅದರ ಜೆರಾಕ್ಸ್ ಕಾಪಿಗಳಿಗೆ ಗೆಜೆಟೆಡ್ ಆಫೀಸರ್ ಸೈನ್ ಬೇಕು ಅಂದ್ರು ಮೇಡಮ್ ರೆಡಿ ಇರ್ತಾರೆ. ಆದರೆ ಫ್ರೀಯಾಗಿ ಮಾಡಲ್ಲ ಅಷ್ಟೇ. ಇನ್ನು ನೀವು ಕೆಲಸ ಮಾಡೋ ಜಾಗದಲ್ಲಿ ರಜಾ ಬೇಕು ಅಂದರೆ ತಲೆ ಕೆಡಿಸ್ಕೋಬೇಡಿ. ಹುಷಾರಿಲ್ಲ ಅಂತ 1 ವಾರ ರಜಾ ಹಾಕ್ಕೊಂಡು ಟ್ರಿಪ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬನ್ನಿ. ನಿಮ್ಮ ಆಫೀಸ್ನಲ್ಲಿ ಏನಾದರೂ ಡೌಟ್ ಬಂದು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಬಾರಪ್ಪ ನೀನು ಅಂತ ಕೇಳಿದ್ರೆ ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡಿ. ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ನಮ್ಮ ಮೇಡಮ್ಮು ಪಟಾಪಟ್ ಅಂತ ಮಾಡಿಕೊಡ್ತಾರೆ. ಆದರೆ ಬರೀ ಕೈಲಿ ಮಾತ್ರ ಬರಬೇಡಿ. ಹಾಗೆ ಯಾರಾದರೂ ಆರೋಪಿಗಳು, ಅದು ಯಾವುದೇ ಕೇಸ್ ಆಗಿರಲಿ, ಎಂಥದ್ದೇ ಕೇಸ್ ಆಗಿರಲಿ, ಕೋರ್ಟಿನ ಕೇಸಿಗೆ ಹಾಜರಾಗದೆ ತಮಗೆ ಆರೋಗ್ಯ ಸರಿ ಇರಲಿಲ್ಲ ಸ್ವಾಮಿ ಅಂತ ಕುಂಟು ನೆಪ ಹೇಳ್ಕೊಂಡು ತಪ್ಪಿಸ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಕೋರ್ಟಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇಲ್ಲಿ ಅದಕ್ಕೆ ಬೇಕಾದಂತಹ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇದೇ ಮೇಡಮ್ ಮಾಡ್ಕೊಡ್ತಾರೆ. ಇಂಥ ಕೆಲಸದಲ್ಲಿ ಬ್ಯುಸಿ ಆಗಿರುವಂಥ ನಮ್ಮ ಮೇಡಮು ಅದು ಯಾವಾಗ ಇಲ್ಲಿನ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ.
ಇಂಥ ಅನೇಕ ದೂರುಗಳು ನಮ್ಮ ಕಿವಿಗೆ ಬಿದ್ವು. ನಮ್ಮ ಗಿರಿಜಾ ಮೇಡಮ್ ಹಂಗೆಲ್ಲ ಇರಲ್ಲ ಬಿಡಿ, ಅವರಿಗೆ ಜನಸೇವೆ ಮಾಡೋದಕ್ಕೇನೆ ಟೈಮ್ ಇರಲ್ಲ, ಅಂಥದ್ರಲ್ಲಿ ಹಿಂಗೆಲ್ಲ ಲೂಟಿ ಮಾಡೋದಕ್ಕೆ ಟೈಮ್ ಎಲ್ಲಿರುತ್ತೆ ರೀ ಅಂತ ಅಂದ್ಕೊಂಡು. ಆದರೂ ನಿಮ್ಗೆ ಯಾಕೆ ಡೌಟು, ಒಂದು ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ ಅಂತ ನಮ್ಮ ತಂಡವನ್ನು ಆಸ್ಪತ್ರೆಗೆ ಕಳಿಸಿದ್ವಿ. ನೋಡಿ, ಹೋದ ಕೂಡಲೇ ಮೇಡಮು ಪಾಪ ಏನೂ ಕೇಳಲಿಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಬರದೇ ಬಿಟ್ರು. ಆದರೆ ಅದನ್ನು ನಮ್ಮ ತಂಡದವ್ರ ಕೈ ಕೊಡಲಿಲ್ಲ. ತುಂಬ ಹುಷಾರು ಅನ್ಸುತ್ತೆ ಕಣ್ರಿ ಮೇಡಮ್ಮು, ನೀವು ಹೊರಗೋಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ರು ನಮ್ಮವ್ರನ್ನ. ಸರಿ ಅಂತ ನಮ್ಮ ತಂಡದವರು ಕೂಡ ಏನು ಮಾತಾಡದೆ ಹೊರಗೆ ಬಂದು ಕಾಯ್ತಾ ನಿಂತ್ಕೊಂಡ್ರು. ನೋಡಿ, ಈ ಪಾಪ ಈ ಅಜ್ಜಿ ನೋಡ್ರಿ, ಈ ಅಜ್ಜಿ ಇದಾರಲ್ಲ, ಈ ಅಜ್ಜಿ ಕೈಗೆ ಸರ್ಟಿಫಿಕೇಟ್ ಕಾಪಿ ಮತ್ತು ಒಂದು ಸಣ್ಣ ಚೀಟಿ 200 ರೂಪಾಯಿ ಅಂತ ಬರೆದು ಕಳಿಸ್ಕೊಟ್ರು. ಈ ಹೋಟೆಲ್ನಲ್ಲಿ ಬಿಲ್ ಕಳಿಸ್ತಾರಲ್ಲ ಹಂಗೆ ಕಳಿಸಿದ್ರು ಮೇಡಮ್. ನಮ್ಮ ಹತ್ರ ಚೇಂಜ್ ಇಲ್ಲ ಅಜ್ಜಿ ಅಂತ 500 ರೂಪಾಯಿ ತೆಗೆದ್ಬಿಟ್ಟು ನೋಟನ್ನು ಅಜ್ಜಿ ಕೈ ಕೊಟ್ರೆ, ಅಜ್ಜಿ ಹಂಗೇ ತಗೊಂಡು ಹೋಗಿ ಮೇಡಮ್ ಕೈ ಕೊಟ್ರು. ಮೇಡಮ್ಮು ಪಾಪ ಸೀದಾ ಸಾದಾ 500 ರೂಪಾಯಿ ಇಸ್ಕೊಂಡ್ರು. ಅದರಲ್ಲಿ ನಿಯತ್ತಾಗಿ ಅವ್ರದ್ದು ಏನಿದೆ 200 ರೂಪಾಯಿ ಇಟ್ಕೊಂಡ್ರು. ಇನ್ನು ಉಳಿದಂತೆ 300 ರೂಪಾಯಿ ಚೇಂಜ್ನ ಅಜ್ಜಿ ಕೈಲೇ ಕಳಿಸ್ಕೊಟ್ರು. ಎಂಥ ಲೆಕ್ಕಾಚಾರದ ವ್ಯಕ್ತಿ ನೋಡಿ ನಮ್ಮ ಮೇಡಮ್. ಹಂಗೆ ಮೇಡಮ್ ಕೊಟ್ರಲ್ಲ 300 ರೂಪಾಯಿನ ಹಂಗೆ ಹಿಡ್ಕೊಂಡು ಬಂದು ಅಜ್ಜಿ ನಮ್ಮ ಕೈಗೆ ಹಂಗೆ ವಾಪಸ್ ಕೊಡ್ತಾರೆ. ಅಜ್ಜಿದೇನಿದೆ ಅಷ್ಟೇ, ಲೆಕ್ಕ ಚುಕ್ತಾ ಆಯಿತು. ನಿಮಗೆ ಈಗ ನೀಟಾಗಿ ಅರ್ಥ ಆಗಿರಬೇಕು ಅಲ್ವಾ? ವೈದ್ಯೋ ನಾರಾಯಣ ಹರಿ ಅಂತಾರೆ. ಇವರು ಮಾಡೋದು ಇಂಥ ದರಿದ್ರದ ಕೆಲಸ. ತಿನ್ನೋದು ಹೇಸಿಗೆ ಆದರೂ ಎಂಥ ಹುಷಾರು ನೋಡ್ರಿ. ಅಕಸ್ಮಾತ್ ತಗಲಾಕೊಂಡ್ರೆ ಅಜ್ಜಿ ತಗಲಾಕೊಳ್ಳಿ, ಪಾಪ ಬಡಪಾಯಿ ಅಜ್ಜಿ ಬಲಿ ಪಶು ಆಗಲಿ ಅಂತ ಕ್ರಿಮಿನಲ್ ಆಟ ಅಲ್ಲ ಮೇಡಮ್. ಸರ್ಕಾರ ಕೈ ತುಂಬ ಸಂಬಳ ಕೊಡುತ್ತೆ, ಇರೋದಕ್ಕೆ ಕ್ವಾರ್ಟರ್ಸು ಅದು ಇದು ಎಂತೆಂಥದೋ ಫೆಸಿಲಿಟಿ ಕೊಡುತ್ತೆ. ಆದರೂ ಇಂಥ ಬಾಳ್ಬೇಕಾ ನೀವು? ಕೂಲಿ ಮಾಡ್ಕೊಂಡು ತಿನ್ನೋರು ನಿಯತ್ತಾಗಿ ಬಾಳ್ತಾರೆ. ನಿಮ್ಗೇನು ಬಂದಿದೆಯೋ ಗೊತ್ತಿಲ್ಲ. ಇವ್ರ ಮೇಲೆ ಇನ್ನೂ ಬೇಕಾದಷ್ಟು ಆರೋಪಗಳಿದಾವೆ ಕಣ್ರಿ. ಈ ಮೇಡಮ್ದು ಆಸ್ಪತ್ರೆ ಹೊರಗಿರೋ ಮೆಡಿಕಲ್ ಶಾಪ್ಗಳ ಜೊತೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಂತೆ, ಅಲ್ಲಿ ಹೊರಗಡೆ ಬರೆದು ಕಳಿಸ್ತಾರಂತೆ. ಅಲ್ಲಿಂದ ಬಿಡಿ, ಅದು ಏನೇನೋ ಇದೆ. ಇನ್ನು ಇಂಥ ಹಲ್ಕಾ ಕೆಲಸ ಮಾಡೋ ಡಾಕ್ಟರ್ ಮೇಡಮ್ ಇರೋ ಆಸ್ಪತ್ರೆ ಬಗ್ಗೆ ಒಂದು ಸ್ಟೋರಿ ಮಾಡ್ಬೇಕಲ್ವೇನ್ರಿ? ಅದಕ್ಕೆ ಈ ಮಹಾತಾಯಿ ಇರುವಂಥ ಆಸ್ಪತ್ರೆ ವಿಶ್ವಲ್ ತರೋದಕ್ಕೆ ಅಂತ ನಮ್ಮ ತಂಡ ಹೋಯ್ತು. ಅಷ್ಟೇ ನೋಡಿ, ಮೇಡಮ್ ರಣ ಚಂಡಿ ಆಗ್ಬೋದು. ಈ ಮಹಾತಾಯಿ ಸಂಸ್ಥಾನದ ಆಸ್ಪತ್ರೆ ಶೂಟ್ ಮಾಡೋದಕ್ಕೆ ಈ ಮಹಾರಾಣಿ ಮೇಡಮ್ ಪರ್ಮಿಷನ್ ತಗೋಬೇಕಂತೆ. ಹಂಗಂತ ತನ್ನ ಕೇಡಿ ಪಟಾಲಂ ಕೊಟ್ಕೊಂಡು ಗುಂಡಾಗಿರಿ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಮೇಡಮ್. ಒಂದು ವಿಷಯ ಮೇಡಮ್ ಗೊತ್ತಿಲ್ಲ ಅನ್ಸುತ್ತೆ, ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಮೇಡಮ್. ಸರ್ಕಾರಿ ಕಟ್ಟಡನ ಶೂಟ್ ಮಾಡೋದಕ್ಕೆ ಯಾರ ಅಪ್ಪನ ಅಪ್ಪಣೆಯೂ ಕೂಡ ಕಾಯಬೇಕಾಗಿಲ್ಲ. ಅದು ನಮ್ಮದೇ ಆಸ್ತಿ. ನಿಮ್ಮ ಅಪ್ಪನ ಮನೆ ಶೂಟ್ ಮಾಡೋದಕ್ಕೆ ಬಂದಾಗ ನಿಮ್ಮ ಪರ್ಮಿಷನ್ ಕೇಳ್ತೀವಿ. ಹೀಗೆ ಮೇಡಮ್ ಅಬ್ಬರಿಸಿ ಬೊಬ್ಬರಿತಿದ್ರೆ ಇವ್ರ ಆರ್ಭಟಕ್ಕೆ ಪೊಲೀಸ್ನವ್ರು ಕೂಡ ಬಂದರು. ಪಾಪ ಅವರು ತಾನು ಏನು ಮಾಡ್ತಾರೆ, ಇಲ್ಲಿ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಿಮಗೆ ತೋರಿಸ್ತೇನೆ. ಈ ಮೇಡಮ್ ಇದಲ್ಲ, ಈ ಮೇಡಮು ಡಾಕ್ಟರ್ ಸುಮಾ ಅಂತ. ಇವರು ಇಲ್ಲಿ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಅಂತೆ. ಆದರೆ ಎಲ್ಲ ಥರದ ಟ್ರೀಟ್ಮೆಂಟು ಕೂಡ ಕೊಡ್ತಾರಂತೆ. ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಓದ್ಕೊಂಡ್ಬಿಟ್ಟಿದ್ದಾರೇನೋ, ಅದು ನಮ್ಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ, ಸಂಬಂಧಪಟ್ಟವ್ರು ನೋಡ್ಕೊತಾರೆ ಬಿಡಿ. ಇನ್ನು ಇಲ್ಲಿ ಏನು ಹಿಂಗೆಲ್ಲ ಆಗ್ತಿದೆ ಅಂತ ಯಾರೇ ಪ್ರಶ್ನೆ ಮಾಡಿದ್ರು ಹಿಂಗೆ ಇಡೀ ಪಟಲಾಮು ರೌಡಿಸಮ್ ಮಾಡಕ್ಕೆ ನಿಂತ್ಕೊಂಡ್ಬಿಡುತ್ತೆ, ಆಕ್ರಮಣ ಮಾಡುತ್ತಂತೆ. ಪೊಲೀಸರನ್ನ ಕರೆಸ್ಬಿಟ್ಟು ಧಮಕಿ ಹಾಕ್ಸುತ್ತಂತೆ. ಇವರ ಆಟ ಪಾಠಗಳನ್ನ ಹತ್ತಿರದಿಂದ ನೋಡಿದ ಸ್ಥಳೀಯರೊಬ್ರು ಡಿಟೇಲ್ ಆಗಿ ಏನೋ ಹೇಳ್ತಾರೆ ನೋಡಿ, ಒಂದ್ಸರಿ ಕೇಳಿಸ್ಕೊಂಬಿಡಿ. ಈ ಗಿರಿಜಾ ಅನ್ನೋ ಡಾಕ್ಟ್ರು, ಈ ಸುಮಾ ಅನ್ನೋರು ಇಲ್ಲೇ 10 ವರ್ಷದಿಂದ ಒಂದೇ ಕಡೆ ತಳ ಹೊಂದ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ಮಕ್ಳದು ಫಿಸಿಕಲ್ ಸರ್ಟಿಫಿಕೇಟ್ಗೆ 1000, 2000, 3000 ಹಿಂಗ್ ಇಸ್ಕೊಳ್ತಾರೆ. ಅವರು ಆರ್ಥಿಕವಾಗಿ ಹಿಂಗವ್ರು ನೋಡಿ, ಮಕ್ಳುಗಳಿಗೆ ಏನನ್ನ ಲೀವ್ ಹಾಕಿದ್ರೆ ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ಅದಕ್ಕೆ 1000, 2000 ಇಸ್ಕೊಳ್ತಾರೆ. ಹೆರಿಗೆ ಮಾಡೋದಕ್ಕೆ ಸಪರೇಟ್ ಚಾರ್ಜು, ಗ್ಲೂಕೋಸ್ ಹಾಕಿ ಇಂಜೆಕ್ಷನ್ ಹಾಕಿ ಮೆಡಿಸಿನ್ ಬರ್ಕೊಟ್ರೆ ಒಂದು ಚಾರ್ಜು, ಇವೆಲ್ಲ ಮಾಡಿ ಕಾಸು ಇಸ್ಕೊಳ್ತಾರೆ. ಯಾರಿಗೂ ಉಚಿತವಾಗಿ ಏನ್ ಮಾಡ್ತಾ ಇಲ್ಲ. ಹಣ ಕೊಟ್ರೆ 10 ನಿಮಿಷ, ಹಣ ಕೊಡ್ಲಿಲ್ಲ ಹಂಗೆ ಇದ್ರೆ 3 ಅವರ್ 4 ಅವರ್ ಕಾಯಿಸೋದು, ಸಾಲದಿದ್ಕೆ ಪೊಲೀಸ್ ಅವ್ರು ಕರ್ಸೋದು. ಹಾಗಾಗಿ ಈ ಆರೋಗ್ಯ ಕೇಂದ್ರದಲ್ಲಿರುವಂತ ಈ ಭ್ರಷ್ಟ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲಿ ನಡೆಯುವಂತ ವ್ಯವಹಾರನೆಲ್ಲ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿ
ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ. ನೋಡಿ, ಹಿಂಗೆ ಆಸ್ಪತ್ರೆಯನ್ನೇ ಅಡ್ಡೆ ಮಾಡಿಕೊಂಡು ವ್ಯಾಪಾರಕ್ಕೆ ಕುಂತಹ ಇಂಥ ಭ್ರಷ್ಟ ವೈದ್ಯಾಧಿಕಾರಿ ಬಗ್ಗೆ ಆರೋಗ್ಯ ಇಲಾಖೆ ಶಿಸ್ತು ಕ್ರಮ ಜರುಗಿಸಲೇಬೇಕು. ಇಲ್ಲ ಅಂದ್ರೆ ಇಲಾಖೆ ಮರ್ಯಾದೆಯನ್ನ 3 ಕಾಸಿಗೆ ಸಂತೆಯಲ್ಲಿ ನಿಂತು ಹರಾಜಾಕ್ಬಿಡ್ತಾರೆ ಇಂಥ ಅಧಿಕಾರಿಗಳು. ಇನ್ನೂ ಒಂದು ಆಶ್ಚರ್ಯ ಏನಂದ್ರೆ, ನಮ್ಮ ಯಶವಂತಪುರದ ಶಾಸಕರು ಎಸ್ ಟಿ ಸೋಮಶೇಖರ್ ಅಂತ ಇದ್ದಾರಲ್ಲ, ಅವರು ಇಂಥದ್ದನ್ನೆಲ್ಲ ಸಹಿಸಲ್ಲ ಅಂತ ಕೇಳಿದ್ದೀನಿ. ಅವರು ಕೂಡ ಈ ಕಡೆ ಸ್ವಲ್ಪ ಗಮನ ಹರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರದೇ ಕ್ಷೇತ್ರದಲ್ಲಿ ಬರುವಂತ ಸಮುದಾಯ ಭವನದ ಹಾಸ್ಪಿಟಲ್ ಇದು. ಇಂಥ ಸಗಣಿ ಹುಳುಗಳನ್ನ ಕ್ಲೀನ್ ಮಾಡೋ ಕೆಲಸ ಆರೋಗ್ಯ ಇಲಾಖೆ ಮಾಡಲೇಬೇಕು. ಮಾಡುತ್ತೆ ಅನ್ನೋ ಭರವಸೆಯಲ್ಲಿ ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಮಸ್ಕಾರ.